ಆತ್ಮೀಯ ವಿದ್ಯಾರ್ಥಿಗಳು, ಇವತ್ತಿನ ದಿವಸ ಮೂಲಭೂತ ಹಕ್ಕುಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು. ನಮ್ಮ ಭಾರತ ಸಂವಿಧಾನದ 3ನೇ ಅಧ್ಯಾಯದಲ್ಲಿ ನಮ್ಮ ಸಂವಿಧಾನ ಅಸ್ತಿತ್ವಕ್ಕೆ ಬಂದಾಗ 7 ಮೂಲಭೂತ ಹಕ್ಕುಗಳನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಈ ಆಸ್ತಿ ಹಕ್ಕು ಅಂತಕ್ಕಂಥದ್ದನ್ನು ತೆಗೆದುಹಾಕೋದ್ರ ಮೂಲಕವಾಗಿ ಪ್ರತಿಯೊಬ್ಬ ನಾಗರಿಕನಿಗೆ 6 ಮೂಲಭೂತ ಹಕ್ಕುಗಳನ್ನು ನೀಡ್ತಕ್ಕಂಥದ್ದು. ಈ ಹಕ್ಕುಗಳ ಬಗ್ಗೆ 12ರಿಂದ 35ನೇ ವಿಧಿಗಳು ಸ್ಪಷ್ಟವಾಗಿ ತಿಳಿಸಿಕೊಡ್ತಕ್ಕಂಥದ್ದು. ನಮ್ಮ ಭಾರತ ಸಂವಿಧಾನದ 3ನೇ ಅಧ್ಯಾಯದಲ್ಲಿ ಇರತಕ್ಕಂಥ 12ರಿಂದ 35ನೇ ವಿಧಿಗಳು ಈ ಮೂಲಭೂತ ಹಕ್ಕುಗಳ ಬಗ್ಗೆ ಸ್ಪಷ್ಟೀಕರಣವನ್ನು ನೀಡ್ತಕ್ಕಂಥದ್ದು. ಜೊತೆಗೆ ಆ 6 ಮೂಲಭೂತ ಹಕ್ಕುಗಳು ಯಾವುವು? ಮೊದಲನೇದಾಗಿ ಸಮಾನತೆಯ ಹಕ್ಕು 14ರಿಂದ 18. ಎರಡನೇದಾಗಿ ಸ್ವಾತಂತ್ರ್ಯದ ಹಕ್ಕು. ಮೂರನೇದಾಗಿ ಶೋಷಣೆ ವಿರುದ್ಧದ ಹಕ್ಕು. 4ನೇದು ಧಾರ್ಮಿಕ ಹಕ್ಕು. 5 ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಮತ್ತು 6ನೇದಾಗಿ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಅಂತ ತಿಳ್ಕೊಂಡು 6 ಬಗೆಯಾಗಿರ್ತಕ್ಕಂಥ ಹಕ್ಕುಗಳನ್ನು ನಾವಿಲ್ಲಿ ನೋಡುವಂಥದ್ದು. ಹಾಗಾದರೆ ಅದರಲ್ಲಿ ಮೊದಲನೇದು ಬರ್ತಕ್ಕಂಥ ಈ ಸಮಾನತೆಯ ಹಕ್ಕು, ಇವುಗಳ ಬಗ್ಗೆ ನಾವು ಒಂದೊಂದಾಗಿ ನೋಡ್ತಕ್ಕಂಥದ್ದು. 14ನೇ ವಿಧಿ ಏನು ಹೇಳುತ್ತಾರೆ ನೋಡಿ, ಭಾರತದಲ್ಲಿರುವ ಪ್ರಜೆಗಳೆಲ್ಲರೂ ಕಾನೂನಿನ ಎದುರು ಎಲ್ಲರೂ ಸಮಾನರು ಅಂತ. ಭಾರತದ ಪ್ರಜೆಗಳು ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು ಅಂತಕ್ಕಂಥದ್ರ ಬಗ್ಗೆ 14ನೇ ವಿಧಿ ಸ್ಪಷ್ಟೀಕರಣವನ್ನು ನೀಡುವಂಥದ್ದು. ಇನ್ನು 15ನೇ ವಿಧಿ ಲಿಂಗ, ಜಾತಿ, ವರ್ಣ, ಹುಟ್ಟಿದ ಸ್ಥಳ, ಶೈಕ್ಷಣಿಕ ಅರ್ಹತೆ ಇವೇ ಮೊದಲಾದ ಆಧಾರದ ಮೇಲಿಂದ ಯಾವುದೇ ರೀತಿಯ ಇರತಕ್ಕಂಥ ತಾರತಮ್ಯವನ್ನು ಮಾಡುವಂತಿಲ್ಲ. ನೋಡಿ, ನಮ್ಮ 15ನೇ ವಿಧಿಗಳಲ್ಲಿ ಸ್ಪಷ್ಟವಾಗಿ ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ ಅಂತಿಕೊಂಡು ಯಾವುದೇ ತಾರತಮ್ಯವನ್ನು ಮಾಡುವ ಹಾಗೆ ಅವಕಾಶ ಅಂತಕ್ಕಂಥನ್ನ ಅಲ್ಲಿ ಹೇಳ್ಕೊಳ್ಳೋಕ್ಕೆ ಇದೆ. ಇನ್ನು ನೆಕ್ಸ್ಟು 16ನೇ ವಿಧಿ ಹೇಳ್ಬೇಕೇನಪ್ಪ ಅಂದರೆ, ಸಾರ್ವಜನಿಕ ಉದ್ಯೋಗಾವಕಾಶಗಳನ್ನು ನೀಡುವಾಗ ತಾರತಮ್ಯ ನೋಡಿ, ಯಾವುದೇ ಸಾರ್ವಜನಿಕ ಹುದ್ದೆಗಳನ್ನು ಮಾಡುವಾಗ ಅದು ಆ ಜಾತಿಯವರಿಗೆ ಮೀಸಲು, ಇದು ಈ ಜಾತಿಯವರಿಗೆ ಮೀಸಲು ಅಂತ ತಿಳ್ಕೊಂಡು ಮಾಡುವ ಹಾಗಿಲ್ಲ. ಎಲ್ಲ ಜಾತಿಯವರಿಗೂ ಸಮಾನವಾಗಿರ್ತಕ್ಕಂಥ ಒಂದು ಅವಕಾಶ ಅಂತಕ್ಕಂಥನ್ನ ಕಲ್ಪಿಸಿಕೊಡ್ತಕ್ಕಂಥದ್ದು. ಇನ್ನು 17ನೇ ವಿಧಿ ಅಸ್ಪೃಶ್ಯತೆ ವಿಷಯ ನೋಡ್ರಿ, 17ನೇ ವಿಧಿ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಅಸ್ಪೃಶ್ಯತೆ ಆಚರಣೆ ಮಾಡೋದಾಗಲಿ, ಅದಕ್ಕೆ ಪ್ರೋತ್ಸಾಹವನ್ನು ನೀಡೋದಾಗಲಿ, ಅದರ ಪರವಾಗಿ ಮಾಡೋದನ್ನು ಇದು ಸಂಪೂರ್ಣವಾಗಿ ನಿಷೇಧವನ್ನು ಮಾಡಿರುವಂಥದ್ದು. ಇನ್ನು 18ನೇ ವಿಧಿ ಬಿರುದು ಬಾವಳಿಗಳ ರದ್ದತಿ. ಅಂದರೆ ಸರ್ಕಾರದಿಂದ ನೀಡಲ್ಪಟ್ಟಿರ್ತಕ್ಕಂಥ ಬಿರುದು ಬಾವಳಿಗಳನ್ನು ಬಿಟ್ಟು ಉಳಿದ ಯಾವುದೇ ಬಿರುದು ಬಾವಳಿಗಳನ್ನು ಯಾವುದೇ ವ್ಯಕ್ತಿಗಳಿಗೆ ನೀಡುವಂತಿಲ್ಲ. ಉದಾಹರಣೆಗೆ, ಈ ಹಿಂದೆ ಬ್ರಿಟಿಷರ ಕಾಲದಲ್ಲಿ ನೀಡಿರ್ತಕ್ಕಂತಹ ಸರ್ ಅಂತಕ್ಕಂಥ ಆ ಪದವಿಗೆ ಅಂತಕ್ಕಂಥ ನಿಷೇಧವನ್ನು ಮಾಡಿರುವಂತಹದ್ದು. ನಿಷೇಧವನ್ನು ಮಾಡಿರುವಂಥದ್ದು. ಇನ್ನು ನೆಕ್ಸ್ಟು 2ನೇದು ಸ್ವಾತಂತ್ರ್ಯದ ಹಕ್ಕು 19ರಿಂದ 22. ಇಲ್ಲೇ ಸ್ವಾತಂತ್ರ್ಯದ ಹಕ್ಕು 19ರಿಂದ 22. ಹಾಗೆ 19ನೇ ವಿಧಿ ಪ್ರಕಾರವಾಗಿ ಇವತ್ತು 6 ಸ್ವಾತಂತ್ರ್ಯಗಳನ್ನು ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಇರ್ತಕ್ಕಂಥದ್ದು. ಈ ಮೊದಲು 7 ಸ್ವಾತಂತ್ರ್ಯಗಳಿದ್ವು, ಬಟ್ ಇದು ಒಂದು ಇದನ್ನು ತೆಗೆದಾಗಿದೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಆಸ್ತಿಯನ್ನು ಮಾರಾಟ ಮಾಡಬಹುದು, ಅನುಭವಿಸಬಹುದು ಎನ್ನುವಂಥ ಸ್ವಾತಂತ್ರ್ಯ ಇತ್ತು. ಆದರೆ ಅದನ್ನು ತೆಗೆದುಹಾಕಲಾಗಿದೆ. ಇಂದು 6 ಸ್ವಾತಂತ್ರ್ಯಗಳನ್ನು ನಾವಿಲ್ಲಿ ನೋಡುವಂಥದ್ದು. ಹಾಗಾದ್ರೆ 6 ಯಾವಾಗ? 19ನೇ ವಿಧಿ ಪ್ರಕಾರ ಮೊದಲನೇದು ಮಾತನಾಡುವ ಮತ್ತು ಅಭ್ಯಕ್ತ
ಪ್ರತಿಯೊಬ್ಬ ನಾಗರಿಕರಿಗೆ ಮಾತನಾಡ್ತಕ್ಕಂಥ ಒಂದು ಹಕ್ಕನ್ನ ನೀಡಿರುವಂಥದ್ದು. ಜೊತೆಗೆ ಅವ್ಯಕ್ತ ಬೇರೆ ಬೇರೆ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಕ್ಕಂಥ ಒಂದು ಅಧಿಕಾರ ಇವತ್ತು ಇರುವಂಥದ್ದು. ಇನ್ನು ಶಸ್ತ್ರರಹಿತವಾಗಿ ಸಭೆ ನೋಡ್ರಿ, ಸಭೆಗಳನ್ನ ಯಾರು ಎಲ್ಲಿ ಬೇಕಾದ್ರೂ ಮಾಡಬಹುದು. ಆದರೆ ಯಾವುದೇ ಅಪಾಯಕಾರಿಯಾಗಿರ್ತಕ್ಕಂಥ ಭಯವನ್ನು ಉಂಟು ಮಾಡತಕ್ಕಂಥ ಶಸ್ತ್ರಾಸ್ತ್ರಗಳನ್ನ ಅಲ್ಲಿ ಹೊಂದುವಂತಲ್ಲ, ಆ ಹೊಂದದೆ ಅವರು ಸಭೆಗಳನ್ನು ಸೇರ್ತಕ್ಕಂಥ ಅವಕಾಶವನ್ನ ಕಲ್ಪಿಸಿಕೊಳ್ಳಲಾಗಿದೆ. ಜೊತೆಗೆ ಸಂಘ ಸಂಸ್ಥೆ ಸ್ಥಾಪಿಸುವ ಸ್ವತಂತ್ರ ಯಾವುದೇ ಒಬ್ಬ ವ್ಯಕ್ತಿ ತನಗಿಷ್ಟವಾಗಿರ್ತಕ್ಕಂತಹ ಕಾನೂನಿಗೆ ಅನುಗುಣವಾಗಿರ್ತಕ್ಕಂತಹ ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡುವಂತಹ ಸ್ವಾತಂತ್ರ್ಯವನ್ನು ನೀಡಲಾಗಿದೆ. ಇನ್ನು ನಾಲ್ಕನೇದು ಭಾರತಾದ್ಯಂತ ಸಂಚರಿಸುವಂಥ ಸ್ವಾತಂತ್ರ್ಯ. ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಎಲ್ಲಿ ಬೇಕಲ್ಲೇ ಸಂಚಾರಗಳಾಗ್ತಕ್ಕಂಥದನ್ನ ಮಾಡಬಹುದು. ಇನ್ನು ಯಾವುದೇ ಸಂಚಾರ ಮಾಡೋದಷ್ಟೇ ಅಲ್ಲ, ಒಬ್ಬ ವ್ಯಕ್ತಿ ಯಾವುದೇ ಭಾಗದಲ್ಲಿ ಸಹಿತವಾಗಿ ವಾಸಿಸುವಂಥ ಸ್ವಾತಂತ್ರ್ಯವನ್ನು ನೀಡುವಂಥದ್ದು. ಇನ್ನು ಆರನೇದಾಗಿ ಕಾನೂನು ಮಾನ್ಯ ಮಾಡಿದ ಯಾವುದೇ ಉದ್ಯೋಗವನ್ನ ಮಾಡಬಹುದು. ಅಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಧರ್ಮದವರಿಗೆ ಇದೇ ಉದ್ಯೋಗ ಅಂತಕ್ಕಂಥದ್ದಿಲ್ಲ, ಎಲ್ಲ ಸಮಾನವಾಗಿರ್ತಕ್ಕಂಥ ಅವಕಾಶವನ್ನ ಅದು ಕಲ್ಪಿಸಿಕೊಡ್ತಕ್ಕಂಥದ್ದು. ಇನ್ನು 20ನೇದು ಅಪರಾಧಿಗಳಿಗೆ ಸಂಬಂಧಿಸಿದಂತೆ ಶಿಕ್ಷೆ ವಿಧಿಸುವುದರ ಬಗ್ಗೆ ಇದು ವಿವರಿಸತಕ್ಕಂಥದ್ದು. ಏನದು? ಯಾವುದೇ ಒಬ್ಬ ವ್ಯಕ್ತಿ ಒಂದೇ ಅಪರಾಧಕ್ಕೆ ಒಮ್ಮೆ ಮಾತ್ರ ಶಿಕ್ಷೆ ವಿಧಿಸಬೇಕು. ನೋಡಿ, ಒಬ್ಬ ವ್ಯಕ್ತಿ ಒಂದು ಅಪರಾಧವನ್ನ ಮಾಡಿದಾಗ ಆ ವ್ಯಕ್ತಿ ಒಮ್ಮೆ ಮಾತ್ರ ಒಂದು ಶಿಕ್ಷೆ ನೀಡಬೇಕು. ಪದೇ ಪದೇ ಅದೇ ಶಿಕ್ಷೆ ಅದೇ ಶಿಕ್ಷೆ ನೀಡುವಂತಿಲ್ಲ. ಇದು ನಿರ್ಬಂಧ ಆಗಿದೆ. ಇನ್ನು ಅಪರಾಧ ತಂಡವನ್ನು ತಾನೇ ಸಾಕ್ಷಿ ಹೇಳುವಂತೆ ಒತ್ತಾಯಿಸುವಂತಿಲ್ಲ. ನೋಡು, ನೀನು ನನ್ನ ಪರವಾಗಿ ಸಾಕ್ಷಿ ಹೇಳಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡುವಂತಿಲ್ಲ. ಇನ್ನು 21ನೇ ವಿಧಿಯು ಕಾನೂನಿನ ವಿಧಿಸಿದ ಮಾರ್ಗಗಳನ್ನು ಬಿಟ್ಟು ಬೇರೆ ಯಾವುದೇ ಮಾರ್ಗದಿಂದ ಯಾವುದೇ ವ್ಯಕ್ತಿಯ ಪ್ರಾಣವನ್ನು ಕಸಿಯತಕ್ಕಂಥ ಹಕ್ಕು ಯಾರಿಗೆ ನೋಡ್ರಿ. ಯಾವುದೇ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯ ಪ್ರಾಣವನ್ನು ತೆಗೆಲಿಕ್ಕೆ ಅವಕಾಶ ಇಲ್ಲ. ಜೊತೆಗೆ ನಮ್ಮ ಪ್ರಾಣವನ್ನು ನಾವೇ ತೆಗೆದುಕೊಳ್ಳಲಿಕ್ಕೆ ಸಹಿತ ಅವಕಾಶ ಇಲ್ಲ. ಆದರೆ ಕಾನೂನಿನ ಮಾರ್ಗವಾಗಿ ಮರಣದಂಡನೆಗೆ ವಿಧಿಸಿದಾಗ ಆಗ ಅಂತಹ ವ್ಯಕ್ತಿಗಳ ಪ್ರಾಣ ತೆಗೆದುಕೊಳ್ಳುವಂತಾಗಿ ಅದು ಬಿಟ್ಟು ಬೇರೆ ಸಂದರ್ಭದಲ್ಲಿ ಪ್ರಾಣವನ್ನು ತೆಗೆತಕ್ಕಂಥ ಅಧಿಕಾರ ಯಾರಿಗೂ ಇಲ್ಲ. 22 ಯಾವುದೇ ವ್ಯಕ್ತಿ ಅಕ್ರಮ ಬಂಧನವನ್ನು ನಿರ್ಬಂಧಿಸಬೇಕು. ಯಾವುದೇ ಒಬ್ಬ ವ್ಯಕ್ತಿಯನ್ನ ಅಕ್ರಮವಾಗಿ ಬಂಧಿಸಿದಾಗ ಆಗ ಆಕೆ ಬಂಧನವನ್ನ ನಿರ್ಬಂಧ ಮಾಡಿ ಅವನಿಗೆ ಕೆಲವು ರಕ್ಷಣೆಗಳನ್ನ ನೀಡುವಂಥದ್ದು. ಏನಪ್ಪ ನೋಡ್ರಿ, ಯಾವುದೇ ಒಬ್ಬ ವ್ಯಕ್ತಿಯನ್ನು ಬಂಧಿಸಬೇಕಾದ್ರೆ ಮೊದಲು ಅವನಿಗೆ ಬಂಧನಕ್ಕೆ ಕಾರಣವನ್ನು ತಿಳಿಸಬೇಕು. ಇದು ಆತ್ಮರಕ್ಷಣೆ. ಎರಡನೇದಾಗಿ ಬಂಧಿಸಿದ ವ್ಯಕ್ತಿಯನ್ನ 24 ಗಂಟೆಗಳ ಒಳಗಾಗಿ ಸಮೀಪದ ಮ್ಯಾಜಿಸ್ಟ್ರೇಟ್ರ ಮುಂದೆ ಹಾಜರುಪಡಿಸಬೇಕು. ನೋಡಿ, ಬಹಳ ಮುಖ್ಯವಾಗಿ ಇದು ಮಾಡಬೇಕು. ಇನ್ನು 3ನೇದು ಶೋಷಣೆಯ ಮತ್ತೊಂದು ಬರ್ತಕ್ಕಂಥದ್ದು ಶೋಷಣೆ ವಿರುದ್ಧದ ಹಕ್ಕು. 23ನೇ ಹೇಳ್ತಂದ್ರೆ ಬಲವಂತದ ದುಡಿಮೆ, ಗುಲಾಮಗಿರಿ ಹಾಗೂ ಮಹಿಳೆಯರು ಮಕ್ಕಳನ್ನು ಅನೈತಿಕ ವ್ಯವಹಾರಕ್ಕೆ ಬಳಸುವುದನ್ನು ನಿಷೇಧಿಸಬೇಕು. ನೋಡ್ರಿ, ಯಾವುದೇ ಒಬ್ಬ ವ್ಯಕ್ತಿಯನ್ನ ಗುಲಾಮಗಿರಿಗಾಗಲಿ ಅಥವಾ ಅನೈತಿಕ ಚಟುವಟಿಕೆಗಳಿಗೆ ಮಹಿಳೆಯರನ್ನ ತೊಡಗಿಸಲಿಕ್ಕೆ ಅವಕಾಶ ನಿರ್ವಹಿಸತಕ್ಕಂಥದ್ದು. ಇನ್ನು 24ನೇದು 14 ವರ್ಷಗಳಿಗಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಅಪಾಯಕರ ಕಷ್ಟಕರವಾದ ತೊಡಗಿಸುವುದನ್ನು ನಿಷೇಧ. ನೋಡಿ, ಅತ್ಯಂತ ಭಯಾನಕವಾಗಿರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಉದ್ಯೋಗ ಇತ್ತಪ್ಪ ಅಂದ್ರೆ 14 ವರ್ಷದ ಒಳಗಿನ ಮಕ್ಕಳನ್ನ ಅಂಥ ಉದ್ಯೋಗಕ್ಕೆ ತೊಡಗಿಸ್ಕೊಳ್ಳಿಕ್ಕೆ ಅವಕಾಶ ಅಂತಕ್ಕಂಥದ್ದು ಇಲ್ಲ. ಸೊ ಇವು 3 ಮೂಲಭೂತ ಹಕ್ಕುಗಳನ್ನು ನೋಡ್ತಕ್ಕಂಥದ್ದು. ಉಳಿದ ಹಕ್ಕುಗಳನ್ನು ನಾವು ಮುಂದಿನ ಕ್ಲಾಸ್ನಲ್ಲಿ ನೋಡ್ತಕ್ಕಂಥದ್ದು. ಥ್ಯಾಂಕ್ ಯು.